ಹಲೋ ಫ್ರೆಂಡ್ಸ್, ಇದು ನನ್ನ ಹಿಂದಿನ ವಿಡಿಯೋದ ಕಂಟಿನ್ಯೂಯೇಷನ್ ವಿಡಿಯೋ ಇದು. ನಾನು ಅದೇ ನನ್ನ ಪುಸ್ತಕ ಹವ್ಯಾಸದ ಬಗ್ಗೆ ಹೇಳ್ತಾ ಇದ್ದೆ. ಸೊ ನಾನು ಕೆಲವು ಸಜೆಷನ್ ಕೂಡ ನಿಮಗೆ ಮಾಡಿದ್ದೆ. ನಾನು ಇತ್ತೀಚಿನಾಗೆ ಒಂದು ಪುಸ್ತಕನ ಓದಿದೆ. ಸೊ ಇದೇ ಆ ಪುಸ್ತಕ, ಹೌ ಟು ಟಾಕ್ ಟು ಎನಿವನ್ ಅಂತೇಳಿ. ಸೊ ನನ್ನ ಹಿಂದಿನ ವಿಡಿಯೋಗಳಲ್ಲಿ ನಾನು ಹೇಳಿದ್ದೆ, ನಾನು ಇಂಟ್ರಾವರ್ಟ್ ಪರ್ಸನ್ ಅಂತ ಹೇಳ್ಬಿಟ್ಟು. ಇಂಟ್ರಾವರ್ಟ್ ಪರ್ಸನ್ಗಳಿಗೆ ನಿಜವಾಗ್ಲೂ ಇದು ಓದಲೇಬೇಕಾದಂಥ ಪುಸ್ತಕ. ಯಾಕಂದರೆ ಕೆಲವು ಇಂಟ್ರಾವರ್ಟ್ಗಳಾಗಿರ್ತೀವಿ ನಾವು, ಅದ್ರ ಜೊತೆಗೆ ಶೈನೆಸ್ ಕೂಡ ಇರುತ್ತೆ. ಸೊ ನಮಗೆ ಕೆಲವೊಂದು ಸೋಷಿಯಲ್ ಗ್ಯಾದರಿಂಗ್ಸಲ್ಲೆಲ್ಲ ಹೋದಾಗ ಸೊ ನಮಗೆ ಶೈನೆಸ್ಸು ಕೂಡ ನಮಗೆ ಇದು ಡಿಫಾಲ್ಟ್ ಆಗಿಬಿಡುತ್ತೆ. ನಮಗೆ ಏನು ಮಾತಾಡಬೇಕು, ಯಾರ ಜೊತೆ ಏನು ಮಾತಾಡಬೇಕು, ಯಾವ ರೀತಿ ಬರಿಬೇಕು, ಯಾವ ರೀತಿ ಕಾನ್ವರ್ಸೇಷನ್ನ ಸ್ಟಾರ್ಟ್ ಮಾಡಬೇಕು, ಯಾರ ಜೊತೆ ಸ್ಟಾರ್ಟ್ ಮಾಡಬೇಕು, ಹೇಗೆ ಸ್ಟಾರ್ಟ್ ಮಾಡಬೇಕು ಅನ್ನೋದು ಕೂಡ ನಮಗೆ ಗೊತ್ತಾಗೋದಿಲ್ಲ. ಸೊ ಫಸ್ಟ್ ಆಫ್ ಆಲ್ ನಮ್ಗೆ ಅದು ಗ್ಯಾದರಿಂಗೇ ಇಷ್ಟ ಅಲ್ಲ. ಕೆಲವೊಂದು ಕಡೆ ನಾವು ಕಾನ್ವರ್ಸೇಷನ್ ಮಾಡಲೇಬೇಕಾಗುತ್ತೆ ಕೆಲವರೊಂದಿಗೆ, ಇಲ್ಲ ಅವರೇ ನಮಗೆ ಅಪ್ರೋಚ್ ಮಾಡಿದಾಗ ಕೂಡ ನಮಗೆ ಮಾತಾಡೋದಕ್ಕೆ ಕಷ್ಟ ಆಗುತ್ತೆ. ಸೊ ಅಂಥವ್ರಿಗೆ ಈ ಬುಕ್ಕು ನಿಜವಾಗ್ಲೂ ಬೆಸ್ಟ್ ಬುಕ್ಕು. ಪ್ಲೀಸ್, ಯಾವ್ಯಾವ ಸಂದರ್ಭದಲ್ಲಿ, ಕೇವಲ ಇದು ಬಿಸ್ನೆಸ್ಸು ಅಥವಾ ಏನೋ ಒಂದು ಮಾಮೂಲಿ ಅಂತಾರೆ, ಪ್ರತಿಯೊಂದು ಒಂದು ಪಾರ್ಟಿ ಆಗಿರ್ಬೋದು, ಒಂದು ಬಿಸ್ನೆಸ್ ಮೀಟಿಂಗ್ಸ್ ಆಗಿರ್ಬೋದು, ಬೇರೆ ಇನ್ಯಾವುದೇ ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ರೀತಿ ನಾವು ಜನಗಳನ್ನ ಅಪ್ರೋಚ್ ಮಾಡಬೇಕು, ಈವನ್ ನಾವು ಎಲ್ಲಿ ಸ್ಮೈಲ್ ಮಾಡಬೇಕು, ಎಲ್ಲಿ ಲಾಫ್ ಮಾಡಬೇಕು, ಯಾವ ಟೈಮಿಗೆ. ತುಂಬ ಒಳ್ಳೆ ಬುಕ್ಕು. ಅದು ತುಂಬ ಜನ ಓದಿರ್ತೀರ ಅಂತ ಗೊತ್ತು. ಸೊ ಇದು ನಾನು ಶೇರ್ ಮಾಡ್ತಿರೋದು, ಇದು ನಾನು ಓದಿರೋ ಬುಕ್ಕು, ಇದು ನನ್ನ ಎಕ್ಸ್ಪೀರಿಯೆನ್ಸ್ನ ನಾನು ಹೇಳ್ತಾ ಇದ್ದೀನಿ. ನಿಜವಾಗ್ಲೂ ನಾನು ಇಂಟ್ರೋವರ್ಟ್ ಪರ್ಸನ್ ಆಗಿರೋದ್ರಿಂದ ನನಗೆ ನಿಜವಾಗ್ಲೂ ಫಸ್ಟಿಗೆ ನಾನೇ ಹೋಗಿ ಒಬ್ಬ ಹೊಸ ವ್ಯಕ್ತಿನ ಅಪ್ರೋಚ್ ಮಾಡಿ ನಾನೇ ಕಾನ್ವರ್ಸೇಷನ್ ಸ್ಟಾರ್ಟ್ ಮಾಡೋದು ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಅದು ತುಂಬ ಅಂದರೆ ತುಂಬ ಕಷ್ಟ ನನಗೆ. ನನಗೆ ಫಸ್ಟ್ ಅವ್ರು ಬಂದು ಅಪ್ರೋಚ್ ಮಾಡಿ ಮಾತಾಡಿ ಆದಮೇಲೆ ನಮ್ಮ ಕಾನ್ವರ್ಸೇಷನ್ ಬೆಳೆದ್ಮೇಲೆ ಆಮೇಲೆ ನಾನು ಅವ್ರ ಜೊತೆ ಕ್ಲೋಸ್ ಆಗಿ ದೆ ನೆವರ್ ಫೀಲ್ ನಾನು ಇಂಟ್ರೋವರ್ಟ್ ಅಂತ ಅನಿಸೋದಿಲ್ಲ. ಸೊ ಅದು ನನಗೆ ಸ್ಟಾರ್ಟಿಂಗ್ ನನಗೆ ಅಪ್ರೋಚ್ ಮಾಡಿದ್ರು, ಅದು ತುಂಬ ಕಷ್ಟ. ಬಟ್ ಈ ಬುಕ್ಸಿಂದ ನಾನು ಆಮೇಲೆ ಈ ಬುಕ್ಸಿಂದ ನಾನು ತಿಳ್ಕೊಂಡೆ ಯಾವ ಟೈಮಲ್ಲಿ ಯಾವ ರೀತಿ ನಾವು ಯಾವ ರೀತಿ ಅಪ್ರೋಚ್ ಮಾಡಬೇಕು, ಯಾವ ಟೈಮಲ್ಲಿ ಅದ್ರಾಗಿರ್ಬೋದು ಅಲ್ಲಿ ಅಪ್ರೋಚ್ ಮಾಡಬೇಕು, ಯಾವ ರೀತಿ ನೀವು ಕಾನ್ವರ್ಸೇಷನ್ ಸ್ಟಾರ್ಟ್ ಮಾಡಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ಹೇಳಿದ್ದಾರೆ, ನಾನು ತಿಳ್ಕೊಂಡೆ. ಮತ್ತು ಇನ್ನೊಂದು ನಮ್ಮ ಐ ಕಾಂಟ್ಯಾಕ್ಟ್, ನನಗೆ ಸ್ವಲ್ಪ ಶೈ ನೇಚರ್ ಕೂಡ ಇರೋದ್ರಿಂದ ನನಗೆ ಯಾವಾಗಲೂ ನಾನು ಐ ಕಾಂಟ್ಯಾಕ್ಟ್ ಮಾಡೋದಿಲ್ಲ ತುಂಬ ಜಾಸ್ತಿ. ನಾನು ಎದುರುಗಡೆ ಅದು ಎಲ್ಲರೊಟ್ಟಿಗೂ ಅಲ್ಲ, ನನ್ನ ಫ್ಯಾಮಿಲಿ ಮೆಂಬರ್ಸ್ ಅಂದರೆ ನಾನು ಐ ಕಾಂಟ್ಯಾಕ್ಟ್ ಮಾಡ್ತೀನಿ. ಅದನ್ನು ಕೂಡ ತುಂಬ ಒಂದೊಂದು ಸಲ ಎದುರಿಗೆ ಮಾತಾಡ್ತಾ ಇದ್ದಂದ್ರೆ ಮಾತ್ರ ಅದು ಐ ಕಾಂಟ್ಯಾಕ್ಟಲ್ಲಿ ಇರ್ತೀನಿ ನಾನು. ಇಲ್ಲಾಂದರೆ ಆ ಕಡೆ ಈ ಕಡೆ ನೋಡ್ಕೊತ ಓಡಾಡ್ಕೊತ ಮಾತಾಡಿ ಆನ್ಸರ್ ಕೊಟ್ಟು ಹೋಗ್ಬಿಡ್ತೀನಿ ನಾನು. ಆ ರೀತಿ ನಾವು ಅದರಲ್ಲೂ ಹೊಸ ವ್ಯಕ್ತಿಗಳನ್ನ ಇದು ಮಾಡ್ತೀನಿ ಅಂದರೆ ನಾನು ಐ ಕಾಂಟ್ಯಾಕ್ಟನ್ನು ಮಾಡೋದೇ ಇಲ್ಲ. ತುಂಬ ಕಷ್ಟ ಆಗುತ್ತೆ ನನಗೆ ಐ ಕಾಂಟ್ಯಾಕ್ಟ್ ಮಾಡಿ ಮಾತಾಡೋದು. ಸೊ ಐ ಕಾಂಟ್ಯಾಕ್ಟ್ ಮಾಡಿ ನಾವು ಮಾತಾಡೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಗೊತ್ತಾಯ್ತು. ನಾವು ಐ ಕಾಂಟ್ಯಾಕ್ಟ್ ಮಾಡಲಿಲ್ಲ ಅಂದರೆ ಎದುರುಗಡೆಯವ್ರು ಯಾವ ರೀತಿ ಫೀಲ್ ಮಾಡ್ತಾರೆ ಅನ್ನೋದು ನನಗೆ ಗೊತ್ತಾಯಿತು. ಅವ್ರಿಗೆ ಎದುರುಗಡೆ ಇರೋರಿಗೆ ಅನಿಸುತ್ತೆ ನಾವು ಐ ಕಾಂಟ್ಯಾಕ್ಟ್ ರೂಡ್ ಬಿಹೇವಿಯರ್ ಅಂತ ಇವ್ರು ಏನು ಆ್ಯಟಿಟ್ಯೂಡ್ ತೋರಿಸ್ತಾ ಇದ್ದಾರಲ್ಲ ಅಂತ ಅನಿಸುತ್ತೆ. ಬಟ್ ಅದು ನಮಗೆ ಗೊತ್ತು, ನಮ್ಗೆ ಆ್ಯಟಿಟ್ಯೂಡ್ ಅಲ್ಲ, ನಮ್ಗೆ ಅದು ಕಷ್ಟ ಆಗುತ್ತೆ ಐ ಕಾಂಟ್ಯಾಕ್ಟ್ ಮಾಡಿ ಮಾತಾಡೋದು. ನಮ್ಗೆ ಸ್ವಲ್ಪ ಶೈ ನೇಚರ್ ಇದ್ದೀವಿ, ಇಟ್ಸ್ ವೆರಿ ವೆರಿ ಡಿಫಿಕಲ್ಟ್ ಅನ್ನೋದು ನಂತರ ವ್ಯಕ್ತಿಗಳಿಗೆ ಮಾತ್ರ ಗೊತ್ತಿರುತ್ತೆ. ಸೊ ಇಟ್ಸ್ ನಾಟ್ ಎನ್ ಈಸಿ. ಬಟ್ ಅದು ಹೇಗೆ ಓವರ್ಕಮ್ ನಾವೇ ಮಾಡ್ಕೋಬೇಕು, ಯಾವ ರೀತಿ ನಮ್ಮನ್ನು ನಾವು ಟ್ರೈನ್ ಮಾಡ್ಕೋಬೇಕು ಅನ್ನೋದನ್ನು ತುಂಬ ಚೆನ್ನಾಗೇ ಹೇಳಿದ್ದಾರೆ ಬುಕ್ಕಲ್ಲಿ. ಪ್ಲೀಸ್ ಈ ಬುಕ್ಕನ್ನ ಓದಲೇಬೇಕು ನೀವು. ನಿಜವಾಗ್ಲೂ ಈ ಬುಕ್ಕನ್ನು ಎಲ್ಲರೂ ಓದಲೇಬೇಕು. ಸೊ ರೆಕಮೆಂಡೇಷನ್ಸ್ ಕೂಡ ಇದ್ದಾವೆ ಅವ್ರದ್ದು, ಕೆಲವು ಬೇರೆ ಬೇರೆ ಬುಕ್ಸ್ಗಳು ರೆಫರೆನ್ಸ್ ಕೂಡ ಕೊಟ್ಟಿದ್ದಾರೆ. ಓದಿ, ತುಂಬ ಒಳ್ಳೆ ಬುಕ್ಕು. ಈ ಬುಕ್ಸ್ ನಾನು ಆಲ್ರೆಡಿ ಮುಗಿಸಿದ್ದೀನಿ. ಇದು ಆ್ಯಕ್ಚುಲಿ ಈ ವರ್ಷ ನನ್ನ ಬರ್ತಡೇಗೆ ನನಗೆ ನಾನೇ ಗಿಫ್ಟ್ ಮಾಡ್ಕೊಂಡಿದ್ದಂಥ ಬುಕ್ಸ್ ಇದು, ಆಯಿತಾ. ತುಂಬ ಹೈಲಿ ರೆಕಮೆಂಡೆಡ್ ಬುಕ್ಸ್ ಇದು ನನಗೆ. ಓದಿದೆ ನಾನು ನಿಜವಾಗ್ಲೂ, ಇಟ್ಸ್ ಟ್ರೆಷರ್. ಇದು ನನಗಂತೂ ತುಂಬ ಅಂದರೆ ತುಂಬ ಹೆಲ್ಪ್ಫುಲ್ ಬುಕ್ಸ್ ಇದು ನಿಜವಾಗ್ಲೂ. ಇದು ತುಂಬ ಲಾಂಗ್ ಟೈಮ್ ತೊಗೊಂಡೆ ಈ ಬುಕ್ಸ್ನ ನಾನು ಕಂಪ್ಲೀಟ್ ಮಾಡೋದಕ್ಕೆ. ದಟ್ಸ್ ದ ರಿಗ್ರೆಟ್, ಬಟ್ ಐ ಕಂಪ್ಲೀಟೆಡ್ ದಿಸ್ ಬುಕ್. ಪ್ಲೀಸ್
ಓದಿ. ಯಾರಿಗೆಲ್ಲ ಪ್ಲೀಸ್ ಬಲವಂತ ನಿಮ್ಮನ್ನೇ ಫೋರ್ಸ್ ಮಾಡ್ಕೊಳ್ಳಿ, ಇಲ್ಲ ನಾನು ಬುಕ್ಸ್ ಓದಬೇಕು, ಓದಲೇಬೇಕು, ಈ ಬುಕ್ಸ್ ತೊಗೊಳ್ಳೋಣ, ಕೈಗೆ ತಗೋ ಓದಬೇಕು, ನಾನು ಇದನ್ನು ನಿಮ್ಮ ಮೈಂಡಿಗೆ ಫೋರ್ಸ್ ಹಾಕಿ. ಯಾಕಂದರೆ ಫೋನ್ ನೋಡೋದ್ರಿಂದ ನಿಮ್ಮ ಕಣ್ಣು ತುಂಬ ಹೊತ್ತು ತನಕ ಫೋನ್ ನೋಡೋದ್ರಿಂದ ನಿಮ್ಮ ಕಣ್ಣು ಐಸ್ ಹಾಳಾಗುತ್ತೆ. ಹೌದಾ, ನಿಮ್ಮ ಹೆಲ್ತ್ಗೆ ಸ್ವಲ್ಪ ಎಫೆಕ್ಟ್ ಆಗುತ್ತೆ, ನಿಮ್ಮ ಮೈಂಡಿಗೂ ಅಂತ ಸ್ಟ್ರೆಸ್ ಆಗುತ್ತೆ. ನಿಮ್ಗೆ ಐಸ್ ನೋಡಿ ಕಣ್ಣು ಉರಿ ಬಂದು ಕಣ್ಣು ಹೋಗೋದು, ಅದು ತಲೆಗೆ ಏರುತ್ತೆ, ಬಾಡಿ ಹೀಟ್ ಆಗುತ್ತೆ. ಹೌದಾ, ಸೊ ಅದ್ರ ಬದಲು ಇದನ್ನು ಬುಕ್ಸ್ನ ಓದೋದಕ್ಕೆ ಫೋರ್ಸ್ ಮಾಡಿಕೊಳ್ಳ್ರಿ. ಸೊ ನಿಮ್ಮ ಮನಸ್ಸಿಗೆ ಒಂದು ಪೀಸ್ಫುಲ್, ನಿಮ್ಮ ಮೈಂಡಿಗೆ ಒಂದು ಪೀಸ್ಫುಲ್ಲು, ನಿಮ್ಮ ಕಣ್ಣಿಗೂ ಒಳ್ಳೆಯದು. ಪ್ಲೀಸ್, ನಿಮ್ಮ ಕಣ್ಣಿಗಂತೂ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲ. ಈ ಬುಕ್ಸ್ ಓದೋದ್ರಿಂದ ಮತ್ತು ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲ, ಆಯಿತಾ? ಹೌದಾ, ನೀವು ಯಾವಾಗ ಫೋನ್ ಇಟ್ಕೊಂಡು ಇನ್ಸ್ಟಾಗ್ರಾಮ್ ಸ್ಕ್ರಾಲ್ ಮಾಡ್ತಾನೇ ಇದ್ರೆ ಏನು ಪ್ರಯೋಜನ. ಪ್ಲೀಸ್ ಬುಕ್ಸ್ ಓದಿ, ಆಯಿತಾ? ತುಂಬ ಫೋರ್ಸ್ ಮಾಡಿ ಹೇಳ್ತಾ ಇದ್ದೀನಿ, ಬುಕ್ಸ್ ಓದಲೇಬೇಕು. ಪುಸ್ತಕಗಳನ್ನ ನಿಮಗೆ ಯಾವ ಬುಕ್ಸ್ ಇಷ್ಟ ಆಗುತ್ತೋ ಏನೋ ಗೊತ್ತಿಲ್ಲ, ನಿಮಗೆ ಎಂಥ ಬುಕ್ಸ್ ಇಷ್ಟ ಆಗುತ್ತೋ ತೊಗೊಳ್ಳಿ, ಪ್ಲೀಸ್ ಓದಿ ಬುಕ್ಸ್ಗಳನ್ನ. ಸೊ ಇದನ್ನು ಬೆಳೆಸಿ, ಕಲ್ಟಿವೇಟ್ ಮಾಡಿ, ನಿಮ್ಮ ನೆಕ್ಸ್ಟ್ ಜನ್ರೇಷನ್ಗೂ ಇದನ್ನೇ ತೋರಿಸಿ. ನೀವು ಮನೇಲಿ ಫೋನ್ ನೋಡ್ತಾ ಕೂತ್ಕೊಂಡಿದ್ರೆ ನಿಮ್ಮ ಮಕ್ಕಳು ಕೂಡ ನೋಡ್ತಾರೆ. ಮಕ್ಕಳು ನಾವೇನು ಹೇಳ್ತೀವೋ ಅದನ್ನು ಕೇಳೋದಿಲ್ಲ, ನಾವೇನು ಮಾಡ್ತೀವೋ ಅದನ್ನೇ ಮಾಡುತ್ತೆ. ಅದು ಹ್ಯೂಮನ್ ಬಿಹೇವಿಯರ್. ನಾವೇನು ಹೇಳೋದನ್ನು ಮನುಷ್ಯ ಮಾಡೋದಿಲ್ಲ, ಏನು ನೋಡ್ತಾನೋ ಅದನ್ನೇ ಪ್ರಾಕ್ಟೀಸಲ್ಲಿ ಮಾಡೋದಿಲ್ಲ. ಬೇರೆ ಏನು ನೋಡ್ತಾನೋ ಪ್ರಾಕ್ಟೀಸಲ್ಲಿ ಇರೋದನ್ನು ಅದನ್ನೇ ಮನುಷ್ಯ ಪ್ರಾಕ್ಟೀಸ್ ಇದು ಹ್ಯೂಮನ್ ಬಿಹೇವಿಯರ್ ಇದು. ಸೊ ಹಾಗಾಗಿ ನೀವೇನು ಮಾಡ್ತೀರೋ ಅದನ್ನೇ ಮಕ್ಕಳು ಮಾಡ್ತಾರೆ ಹೊರತು ನೀವೇನು ಹೇಳ್ತೀರೋ ಅದನ್ನು ಮಕ್ಕಳು ಮಾಡಲ್ಲ. ಸೊ ದಯವಿಟ್ಟು ನಿಮ್ಮ ನೆಕ್ಸ್ಟ್ ಜನ್ರೇಷನ್ ನೀವೇನಾದರೂ ಒಂದು ಒಳ್ಳೆಯದು ನೀವು ಕೊಡಬೇಕು ಅನ್ನೋದು ಮನಸ್ಸಲ್ಲಿ ಏನಾದರೂ ಇದೆ, ದಯವಿಟ್ಟು ಪುಸ್ತಕ ಓದೋ ಹವ್ಯಾಸನ ಕಲಿಸಿ ಬೆಳೆಸಿ ಮಕ್ಕಳಿಗೆ. ಸೊ ಓಕೆ, ನಾನು ಈಗ ಈ ಬುಕ್ಸ್ ಮುಗಿಸಿದ್ದೀನಿ. ಈ ಬುಕ್ಸ್ ಮುಗಿಸಿ ನಾನು ಇನ್ನೂ ಒಂದು ಇಂಟ್ರೆಸ್ಟಿಂಗ್ ಅನ್ನಿಸ್ತು, ತುಂಬ ಕ್ಯೂರಿಯಾಸಿಟಿ ಹುಟ್ಟಿಸಿದ್ದು ಇನ್ನೂ ಒಂದು ಬುಕ್ಸ್ ಇದೆ. ಸೊ ಅದನ್ನು ನಾನು ಈಗ ತಾನೇ ತೊಗೊಂಡು ಸ್ಟಾರ್ಟ್ ಮಾಡಿದ್ದೀನಿ ಓದೋದಕ್ಕೆ. ಸೊ ಓದ್ತಾ ಇದ್ದೀನಿ. ಆ ಬುಕ್ ಬಗ್ಗೆನೂ ಮಾತಾಡೋದು ತುಂಬ ಇದೆ. ನಾನು ಅದು ಈಗ ಸ್ಟಾರ್ಟ್ ಮಾಡಿದ್ದೀನಿ. ಅದು ಈಗಲೇ ನನಗೆ ಎಷ್ಟು ಕ್ಯೂರಿಯಾಸಿಟಿ, ಎಷ್ಟು ಒಳ್ಳೊಳ್ಳೆ ಇನ್ಫಾರ್ಮೇಷನ್ನು ಸಿಕ್ತು ಅಂತಂದರೆ ನಾವು ಇನ್ನೂ ಹೋಗ್ತಾ ಇನ್ನೂ ಕೊನೆವರೆಗೆ ಇನ್ನೂ ಎಷ್ಟು ಒಂದಿದೆ ನಾನು ಓದಿ ತಿಳ್ಕೊಳ್ಳೋದು ಆ ಬುಕ್ಕಲ್ಲಿ ಅಂತಂದರೆ ನನಗೆ ಅದು ಇನ್ನೂ ಅಷ್ಟು ಕ್ಯೂರಿಯಾಸಿಟಿ ಹುಟ್ಟಿಸಿದೆ. ಸೊ ಆ ಬುಕ್ಸ್ ಬಗ್ಗೆ ನಾನು ಇನ್ನೊಂದು ವಿಡಿಯೋದಲ್ಲಿ ನಾನು ಮಾತಾಡ್ತೀನಿ. ಓಕೆ, ನಮಸ್ಕಾರ. ಇಲ್ಲಿಗೆ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಾನು ಮತ್ತೆ ನನ್ನ ಇನ್ನೊಂದು ವ್ಲಾಗ್ ಜೊತೆ ನಿಮ್ಮನ್ನೆಲ್ಲ ಭೇಟಿ ಆಗ್ತೀನಿ. ನಮಸ್ಕಾರ.